ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೊಲೆ ಆರೋಪಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. ಕೊಲೆ ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಈಗ ಬೆಂಗಳೂರಿನ 57ನೇ CCH ಕೋರ್ಟ್ಗೆ ಹಾಜರಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಈಗಾಗಲೇ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಬೆಂಗಳೂರಿನ 57ನೇ CCH ಕೋರ್ಟ್ ಅಲ್ಲಿ ವಿಚಾರಣೆ ಆರಂಭವಾಗಿದೆ. ಕೋರ್ಟ್ಗೆ ಆಗಮಿಸಿದಂಥ ಕೊಲೆ ಆರೋಪಿ ದರ್ಶನ್ ಈಗಾಗಲೇ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಬೇಲ್ ಕೂಡ ಸಿಕ್ಕಿದೆ. ಬೇಲ್ ಸಿಕ್ಕಿದಂಥ ಪರಿಣಾಮ ಈಗ ಸದ್ಯಕ್ಕೆ ಅವರು ಆರಾಮಾಗಿ ಸಂಚಾರವನ್ನು ಮಾಡ್ಬೋದು. ಈಗ TV9 ಕೊಡ್ತಾ ಇರುವಂಥ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈಗ ದರ್ಶನ್ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಬೆಂಗಳೂರಿನ 57ನೇ CCH ಕೋರ್ಟ್ ಎಂದೇ ಅಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೋರ್ಟ್ಗೆ ಆಗಮಿಸಿದ ಕೊಲೆ ಆರೋಪಿ ದರ್ಶನ್ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಇವತ್ತು ಕಾದು ನೋಡಬೇಕಾಗಿದೆ. ಅಫ್ಕೋರ್ಸ್ ಇವತ್ತಿನ ಕೋರ್ಟ್ ವಿಚಾರಣೆ ಇದರಲ್ಲಿ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಈ ಕೊಲೆಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಇದರಲ್ಲಿ ವಾದ ಪ್ರತಿವಾದ ಏನಾಗಿರುತ್ತೆ, ದರ್ಶನ್ ಪರ ಯಾರು ಬರ್ತಾರೆ ವಕೀಲರು, ಇದೆಲ್ಲವೂ ಕೂಡ ನೋಡಬೇಕಾಗತ್ತೆ. ಈಗ ತಾನೇ ಕೋರ್ಟ್ಗೆ ಹಾಜರಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಪ್ರಕರಣದಲ್ಲಿ ಇನ್ನಷ್ಟು ಅಪ್ಡೇಟ್ಗಳು ಬರಬೇಕಾಗತ್ತೆ. ಕೊಲೆ ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ. ಇನ್ನೇನು ಕೆಲ ಹೊತ್ತಿನಲ್ಲಿ ಶುರುವಾಗುತ್ತೆ. ಕೋರ್ಟ್ಗೆ ಆಗಮಿಸಿದ ಕೊಲೆ ಆರೋಪಿ ದರ್ಶನ್ ನೋಡ್ತಾ ಇದ್ದೀರಾ ಈ ದೃಶ್ಯಗಳಲ್ಲಿ. ಇದರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ಪವಿತ್ರ ಗೌಡ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಅವರು ಕೂಡ ಈಗ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಕೊಲೆ ಆರೋಪಿ ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಶನ್ ಕೂಡ ಈ ಕೋರ್ಟ್ಗೆ ಹಾಜರಾಗಿದ್ದಾರೆ. ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗುತ್ತೆ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಕೂಡ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡ್ತಾ ಇದ್ದಾರೆ ಈ ಒಂದು ಪ್ರಕರಣ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂಥ ಪ್ರಕರಣ. ಈ ಪ್ರಕರಣದಲ್ಲಿ ಈಗಾಗಲೇ ಇಬ್ಬರನ್ನು ಕೂಡ ಇನ್ಫ್ಯಾಕ್ಟ್ ಪವಿತ್ರ ಗೌಡ ಇರ್ಬೋದು, ದರ್ಶನ್ ಇರ್ಬೋದು ಸೇರಿದಂತೆ ಅವರ ಸಹಚರ್ಯ ಯಾರಿದ್ರು ಅವರು ಕೂಡ ಬಂಧನ ಮಾಡಲಾಗಿತ್ತು. ಅದಾದ ನಂತರ ವಿಚಾರಣೆ ನಡೆದಿತ್ತು. ವಿಚಾರಣೆ ಮೇಲೆ ಅವರಿಗೆ ಬೇಲ್ ನೀಡಲಾಗಿತ್ತು, ಅಂದರೆ ಜಾಮೀನು ಮಂಜೂರಾಗಿತ್ತು. ಸುಮಾರು 6 ತಿಂಗಳುಗಳ ಕಾಲ ಸಂಪೂರ್ಣವಾದಂಥ ವಿಚಾರಣೆ ನಡೆದಾದ ಮೇಲೆ ಅವರಿಗೆ ಜಾಮೀನು ಮಂಜೂರಾಗಿತ್ತು. ಆದರೆ ಪ್ರಕರಣ ಇನ್ನೂ ಮುಕ್ತಾಯವಾಗಿಲ್ಲ. ಈ ಪ್ರಕರಣದ ವಿಚಾರಣೆ ಇನ್ನೂ ಕೂಡ ನಡೀತಾ ಇದೆ. ಪ್ರಕರಣದ ವಿಚಾರಣೆ 57ನೇ CCH ಕೋರ್ಟ್ನಲ್ಲಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಹಿಯರಿಂಗ್ ಇದೆ. ಈ ಹಿಯರಿಂಗ್ಗೆ ಇಬ್ಬರು ಕೂಡ ಆಗಮಿಸಿದ್ದಾರೆ. ದರ್ಶನ್ ಕೂಡ ಆಗಮಿಸಿದ್ದಾರೆ, ಪವಿತ್ರ ಗೌಡ ಕೂಡ ಆಗಮಿಸಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣ ಸಹಜವಾಗಿಯೇ ರಾಜ್ಯಾದ್ಯಂತ ಕುತೂಹಲವನ್ನು ಮೂಡಿಸಿದೆ. ಎಲ್ಲರೂ ಕೂಡ ಅವರ ಅಭಿಮಾನಿಗಳಿರ್ಬೋದು ಅಥವಾ ಅವರ ಬೆಂಬಲಿಗರಿರ್ಬೋದು ಈಗಾಗಲೇ ದರ್ಶನ್ ಪರ ಅನೇಕರು ಮಾತನಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಈಗಾಗಲೇ ಅನೇಕ ನಾಡಿನ ಪ್ರಜ್ಞಾವಂತರು ಈ ಕೊಲೆ ಪ್ರಕರಣವನ್ನು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣ ಏನಾಗುತ್ತೆ ಸಹಜವಾದಂಥ ಕುತೂಹಲ ಇದೆ. ಇನ್ನು ಇವತ್ತು ಕೂಡ ವಿಚಾರಣೆ ಇದೆ, ಹಿಯರಿಂಗ್ ನಡೀತಾ ಇದೆ. ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುತ್ತೆ. ಈ ವಿಚಾರಣೆಯನ್ನು ಎದುರಿಸೋದಕ್ಕೆ ಇನ್ಫ್ಯಾಕ್ಟ್ ಅವರು ಕೂಡ ಇರಲೇಬೇಕಾಗತ್ತೆ. ಅಂದರೆ ವಾದ ಪ್ರತಿವಾದ ಆಗುವಂಥ ಸಂದರ್ಭದಲ್ಲಿ ಆರೋಪಿಗಳನ್ನು ಕರೆತರಲಾಗುತ್ತೆ ಅಥವಾ ಅವ್ರನ್ನ ಅಲ್ಲಿ ಹಾಜರಿರಬೇಕು ಅನ್ನುವಂಥ ಸೂಚನೆ ಕೂಡ ಇರುತ್ತೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಸ್ಥಳದಲ್ಲಿ ಹಾಜರಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊಲೆ ಆರೋಪಿ ದರ್ಶನ್ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಇದರ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಕೋರ್ಟ್ ಹಾಲ್ ಒಳಗೆ ಕುಳಿತಿರುವಂಥ ಪವಿತ್ರ ಗೌಡ, ಇನ್ಫ್ಯಾಕ್ಟ್ ಕೋರ್ಟ್ ಹಾಲ್ ಹೊರಗೆ ನಿಂತಿರುವಂಥ ದರ್ಶನ್, ಕೋರ್ಟ್ನಿಂದ ಸಾಕಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಒಳಗಡೆ ಪವಿತ್ರ ಗೌಡ ಇದ್ದರೆ ಹೊರಗಡೆ ದರ್ಶನ್ ಇದ್ದಾರೆ. ಈ ಒಂದು ಪ್ರಕರಣ ಏನಾಗುತ್ತೆ ನೋಡಬೇಕಾಗತ್ತೆ. ಸಹಜವಾಗಿಯೇ ಭಾರಿ ಪ್ರಮಾಣದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿಸುವಂಥ ಪ್ರಕರಣ. ಇದರ ವಿಚಾರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುತ್ತೆ. ಅವರಿಗೆ ಇಬ್ಬರು ಇವತ್ತು ಹಾಜರಿರಬೇಕು ಅನ್ನುವಂಥ ಸೂಚನೆ ಕೋರ್ಟ್ ಸಹಜವಾಗಿ ಕೊಟ್ಟಿರುತ್ತೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಒಳಗಡೆ ಬಂದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗಿನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಜಗಿನ್, ಬಹುಶಃ ಇವತ್ತಿನ ಹಿಯರಿಂಗ್ ಬಗ್ಗೆ ಅಪ್ಡೇಟ್ಸ್ಗಳು ಏನು ಸಿಗ್ತಾ ಇದೆ? ಇವತ್ತಿನ ಹಿಯರಿಂಗ್ನಲ್ಲಿ ವಾದ ಪ್ರತಿವಾದ ಏನಾಗಿರ್ಬೋದು? ಅಫ್ಕೋರ್ಸ್ ಇಬ್ಬರು ಕೂಡ ಇವತ್ತು ಹಾಜರಾಗಿದ್ದಾರೆ. ಪ್ರಕರಣದ ವಿಚಾರಣೆ ಇರುವಂಥ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಕೂಡ ಹಾಜರಿರುವಂಥ ಸೂಚನೆ ಕೊಡಲಾಗಿತ್ತು. ಹೀಗಾಗಿ ಇವತ್ತಿನ ವಾದ ಪ್ರತಿವಾದ ಅಥವಾ ಹಿಯರಿಂಗ್ನಲ್ಲಿ ಯಾವ ಪ್ರಮುಖವಾದಂಥ ವಿಚಾರಗಳು ವಾದ ಪ್ರತಿವಾದದಲ್ಲಿ ಬರ್ಬೋದು?
ಪ್ರಮೋದ್ ಶಾಸ್ತ್ರಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರವಾಗಿ ಇವತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗಿರ್ತಕ್ಕಂಥದ್ದು. ಪವಿತ್ರ ಗೌಡ ಅವರು ಒಂದು ಬಿಳಿ ಸೀರೆನ ಉಟ್ಟು ಕೋರ್ಟ್ಗೆ ಹಾಜರಾಗಿದ್ರೆ, ದರ್ಶನ್ ಕಪ್ಪು ಬಣ್ಣದ ಟಿ ಶರ್ಟ್ನ ಧರಿಸಿ ಕೋರ್ಟ್ಗೆ ಹಾಜರಾಗಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ನ್ಯಾಯಾಲಯ ಏನೋ ಷರತ್ತುಬದ್ಧ ಜಾಮೀನನ್ನು ವಿಧಿಸಿತ್ತು, ಆ ಸಂದರ್ಭದಲ್ಲಿ ಅವರು ಸೂಚನೆಯನ್ನು ಕೊಟ್ಟಂತ ದಿನಾಂಕದಲ್ಲಿ ಕೋರ್ಟ್ಗೆ ಹಾಜರಾಗಬೇಕು ಅನ್ನೋಂಥ ಮಾಹಿತಿಗಳಿತ್ತು. ಬಟ್ ಆದ್ರೆ ಕಳೆದ ಬಾರಿ ಕೋರ್ಟ್ಗೆ ಹಾಜರಾಗಿರಲಿಲ್ಲ ದರ್ಶನ್ ಅವರು. ಬೆನ್ನು ನೋವಿನ ಕಾರಣವನ್ನ ಕೊಟ್ಟು ದರ್ಶನ್ ಅವರು ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಕೂಡ ವಿಷಯ ಕಾರಣ ಆಗಿತ್ತು. ಮತ್ತೆ ಅವರ ವಕೀಲರ ಮುಖಾಂತರ ಸೂಕ್ತ ಕಾರಣವನ್ನ ಕೊಟ್ಟಿದ್ರು. ಬಟ್ ಈ ಬಾರಿ ಇಬ್ರು ಕೂಡ ಏನು ಯಥಾ ಪ್ರಕಾರ ಬೆಳಗ್ಗೆ ಒಂದು 10:30ರಿಂದ 11 ಗಂಟೆ ಸುಮಾರಿಗೆ ಕೋರ್ಟ್ನ ಆವರಣವನ್ನು ತಲುಪಿರ್ತಕ್ಕಂಥದ್ದು. ಈಗಾಗಲೇ ಕೋರ್ಟ್ನ ಆವರಣದಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಕೋರ್ಟ್ನ ಹೊರಭಾಗದಲ್ಲಿ ದರ್ಶನ್ ಇದ್ರೆ, ಪವಿತ್ರ ಗೌಡರು ಕೂಡ ಅಲ್ಲೇ ಹಾಲ್ನಲ್ಲಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಏನಂತಂದ್ರೆ ವಕೀಲರು ಮತ್ತೆ ನ್ಯಾಯಾಲಯ ಏನು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುತ್ತೋ ಅದಕ್ಕೆ ಸೂಕ್ತವಾಗಿ ಸಮ್ಮತಿಯನ್ನು ನೀಡಬೇಕಾಗುತ್ತೆ. ಮತ್ತೆ ಷರತ್ತುಬದ್ಧ ಜಾಮೀನನ್ನು ವಿಧಿಸಿರ್ತಕ್ಕಂಥದ್ರ ಬೆನ್ನಲ್ಲೇ ಏನಂತಂದ್ರೆ ಕೆಲವು ಅಂದ್ರೆ ಕಂಡೀಷನ್ಗಳಿರುತ್ತೆ, ಅದೆಲ್ಲವನ್ನು ಕೂಡ ವಿಚಾರಣೆ ಮಾಡಿ ಕಳಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಬಟ್ 17 ಜನ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಲಿಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಸೊ ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿರ್ತಕ್ಕಂಥ ದರ್ಶನ್ ಮತ್ತು ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಸೊ ಕಳೆದ ಬಾರಿ ಬೆನ್ನು ನೋವಿನ ಕಾರಣ ಕೊಟ್ಟಿದ್ದಂತಹ ದರ್ಶನ್ ಇವತ್ತು ಖುದ್ದಾಗಿ ಹಾಜರಾಗಿ ಒಂದಿಷ್ಟು ಅಂದ್ರೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರಮೋದ್ ಶಾಸ್ತ್ರಿ, ಥ್ಯಾಂಕ್ ಯು ಜಗನ್ ಎಲ್ಲ ಮಾಹಿತಿಗಾಗಿ.